ಪೊಲೀಸರ ವಶದಲ್ಲಿದ್ದ ಓರ್ವ ವಿಚಾರಣಾಧೀನ ಕೈದಿ ಪರಾರಿಯಾಗಿದ್ದಾನೆ. ಉತ್ತರ ಪ್ರದೇಶಕ್ಕೆ ಕರೆದೊಯ್ದಿದ್ದ ವೇಳೆ 22 ವರ್ಷದ ಪಂಕಜ್ ಪರಾರಿಯಾಗಿದ್ದಾನೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸರ ವಶದಲ್ಲಿ ಪಂಕಜ್ ಇದ್ದ. ಪಿಎಸ್ಐ ಧನಂಜಯ್ ನೇತೃತ್ವದಲ್ಲಿ ಸಿಬ್ಬಂದಿ ಕರೆದೊಯ್ತಾ ಇದ್ರು. ಕಳವು ಮಾಲು ಜಪ್ತಿ ಮಾಡೋದಕ್ಕೆ ಕರೆದೊಯ್ತಾ ಇದ್ದ ವೇಳೆ ಈತ ಪರಾರಿಯಾಗಿದ್ದಾನೆ. ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಪಂಕಜ್ ಪರಾರಿಯಾಗಿದ್ದು, ವಿಚಾರಣಾಧೀನ ಕೈದಿ ಪರಾರಿಯಾದ ಬಗ್ಗೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಮಕೃಷ್ಣ ಎಂಬವರ ಮನೆಯಲ್ಲಿ ಆರೋಪಿ ಕಳವು ಮಾಡಿದ್ದ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಕಳ್ಳತನ ಪ್ರಕರಣದಲ್ಲಿ ಜೈಲು ಸೇರಿದ್ದಂತಹ ಪಂಕಜ್ 22 ವರ್ಷದ ಆರೋಪಿ ಈಗ ಉತ್ತರ ಪ್ರದೇಶಕ್ಕೆ ಕರೆದೊಯ್ತಾ ಇದ್ದಂತಹ ವೇಳೆ ಪರಾರಿಯಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸರ ವಶದಲ್ಲಿದ್ದಾಗ ಆರೋಪಿ ಪಂಕಜ್ ಪರಾರಿಯಾಗಿದ್ದಾನೆ. ಪೊಲೀಸರ ವಿಶೇಷ ತಂಡದಿಂದ ಕೈದಿ ಪಂಕಜ್ಗಾಗಿ ಈಗ ಶೋಧ ಕಾರ್ಯ ನಡೆಯುತ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿ ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸರ ವಶದಲ್ಲಿ 22 ವರ್ಷದ ಪಂಕಜ್ ಅನ್ನುವಂತಹ ಕಳ್ಳತನದ ಆರೋಪಿ ಇದ್ದ. ಈತ ಕಳವು ಮಾಡಿದಂತಹ ಮಾಲನ್ನ ಜಪ್ತಿ ಮಾಡೋದಕ್ಕೆ ಅಂತ ಪೊಲೀಸರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಆತ ಅವರ ಕೈಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ರಿಕವರಿಗೆ ಉತ್ತರ ಪ್ರದೇಶಕ್ಕೆ ಅಂತ ಹೋಗಿದ್ರು. ಉತ್ತರ ಪ್ರದೇಶಕ್ಕೆ ಸದಾಶಿವನಗರ ಪೊಲೀಸರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಯಾಮಾರಿಸಿ ಪರಾರಿಯಾಗಿದ್ದಾನೆ. ಸಬ್ ಇನ್ಸ್ಪೆಕ್ಟರ್ ಧನಂಜಯ್ ಅವರ ಟೀಮ್ ಅವರನ್ನ ಕರ್ಕೊಂಡು ಹೋಗ್ತಾ ಇತ್ತು ಪಂಕಜ್ನನ್ನ. ಆಗ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪಂಕಜ್ ಪರಾರಿಯಾಗಿದ್ದಾನೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆ ವಿಚಾರಣಾಧೀನ ಕೈದಿ ಪಂಕಜ್ ಪರಾರಿಯಾಗಿದ್ದಾನೆ. ಈಗ ಆತನನ್ನ ಹುಡುಕೋದಕ್ಕೋಸ್ಕರ ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಲಾಗಿದೆ.